ಪಟ್ಟಾಭಿಷೇಕ ಆಗಿ 6ನೇ ದಿನ ಅವರು ಕಾಡಿಗೆ ಸೇರಿದರು. ಊಹೆ ಮಾಡ್ಲಿಕ್ಕಾಗತ್ತಾ ಯಾರಿಗಾದರೂ? ಯಾವ ಮನುಷ್ಯ ಪಟ್ಟಾಭಿಷೇಕ ಆಗಿ ಕೆಲವೇ ದಿನಗಳಲ್ಲಿ ಈ ತರಹ ಕಾಡಿಗೆ ಬರ್ತಾನೆ? ಸಾಮ್ರಾಜ್ಯದ ಪಟ್ಟಾಭಿಷೇಕ, ಸ್ವಂತ ಪ್ರಯತ್ನದಿಂದ, ಪರಿಶ್ರಮದಿಂದ ಎಲ್ಲ ಶತ್ರುಗಳನ್ನು ಸೋಲಿಸಿ, ಎಲ್ಲರಿಂದ ಕಪ್ಪ ಕಾಣಿಕೆಗಳನ್ನು ತಂದು, ರಾಜಸೂಯ ಯಾಗವನ್ನ ಅತ್ಯಂತ ವಿಜೃಂಭಣೆಯಿಂದ, ಪರಮ ವೈಭವದಿಂದ, ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಮಾಡಿ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನ ಪಡೆದಂತಹ ಧರ್ಮರಾಜ ಕಾಡಿಗೆ ಬರಗಾಲಲ್ಲಿ ತೆರಳುತ್ತಾನೆ, ವಲ್ಕಲವನ್ನು ಉಡುತ್ತಾನೆ ಅಂತನ್ನುವುದು ಊಹೆ ಮಾಡ್ಲಿಕ್ಕಾಗತ್ತಾ? ಆದರೆ ದ ಇಂಪಾಸಿಬಲ್ ಹ್ಯಾಪನ್ ಬಟ್ ನಾಟ್ ದ ಇನೆವಿಟಬಲ್. ನಮ್ಮ ಜೀವನದಲ್ಲಿ ಹೀಗಾಗ್ತಿರ್ತದೆ. ಮೆನಿ ಟೈಮ್ಸ್ ವಿ ಫೇಸ್ ದ ಇಂಪಾಸಿಬಲ್ ಹ್ಯಾಪನಿಂಗ್ ಬಟ್ ವಿಚ್ ಇಸ್ ನಾಟ್ ಇನೆವಿಟಬಲ್. ಯಾವುದು ಪರಿಹಾರ್ಯವಲ್ಲ ಅಂಥದ್ದು ಆಗುವುದಿಲ್ಲ, ಪರಿಹಾರ್ಯವಾದದ್ದಾಗ್ತಿರ್ತದೆ, ಆದರೆ ಅಸಾಧ್ಯವಾದದ್ದು ನಡೆದು ಹೋಗ್ತಿರ್ತದೆ. ಅಸಾಧ್ಯಕ್ಕೂ ಪರಿಹಾರ್ಯಕ್ಕೂ ವ್ಯತ್ಯಾಸ ತುಂಬ ಇದೆ. ಜೂಜಾಡದೇ ಇದ್ರೆ ಅವನ ಕಾಡಿಗೆ ಬರುವ ಪ್ರಸಂಗ ಇರಲಿಲ್ಲ. ಯಾವ ರೋಗ, ಯಾವುದೋ ಒಂದು ಅಪಾಯ ಇದೆ, ಗಂಡಾಂತರವಿದೆ, ರೋಗವಿದೆ, ಆ ರೋಗ ಇದು ಇನೆವಿಟಬಲ್ ಅಂತ ಅನ್ನಬಹುದು. ನಾವು ವ್ಯವಹಾರದ ಮಟ್ಟದಲ್ಲಿ ನಾವು ನೋಡುವಾಗ ಇನೆವಿಟಬಲ್ ಹಾಗೂ ಇಂಪಾಸಿಬಲ್ ಇವೆರಡು ಬಹಳ ದೊಡ್ಡ ಕಂದಕ ಇದೆ. ಕೆಲವು ಕಡೆಗೆ ಒಂದಾಗತ್ತೆ, ಕೆಲವು ಕಡೆಗೆ ಪೂರ್ಣ ಬೇರೆ ಬೇರೆ ಆಗುತ್ತೆ. ಇಟ್ ಇಸ್ ನಾಟ್ ಇನೆವಿಟಬಲ್ ಬಟ್ ದ ಇಂಪಾಸಿಬಲ್. ಹಾಗಾಗಿ ನಮ್ಮ ಜೀವನದೊಳಗೆ ಇಂಪಾಸಿಬಲ್ ಆದರೆ ಆಗಲಿ, ಆದರೆ ಇನೆವಿಟಬಲ್ ಮಾತ್ರ ಆಗಿರಬಾರದು. ಅಥವಾ ಇನೆವಿಟಬಲ್ ಆದರೆ ಆಗಲಿ, ನಡೆದು ಹೋಗದೆ ವಿಚ್ ಇಸ್ ಇಂಡಿಸ್ಪೆನ್ಸಿಬಲ್, ವಿಚ್ ಇಸ್ ಅನ್ಅವಾಯ್ಡಬಲ್ ಅಂಥದ್ದು ನಡೆಯುತ್ತೆ ಅಂತಂದ್ರೆ ಅದು ಉಪಾಯವಿಲ್ಲ. ಯಾವುದು ಪರಿಹಾರ್ಯವೋ ಅದು ನಮ್ಮ ಜೀವನದಲ್ಲಿ ನಡೆಯದೇ ಇದ್ದಂತೆ ನಾವು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗತ್ತೆ. ವಸ್ತುತಃ ಜಗಚ್ಚಕ್ರದ ದೃಷ್ಟಿಯಲ್ಲಿ, ಜಗಚ್ಚಕ್ರಕ್ಕೆ ಚಾಲಕನಾದ ಭಗವಂತನ ದೃಷ್ಟಿಯಲ್ಲಿ ಎಲ್ಲವೂ ಇನೆವಿಟಬಲ್, ಎಲ್ಲವೂ ಇನೆವಿಟಬಲ್, ಯಾವುದು ಪರಿಹಾರ್ಯವಲ್ಲ. ನಮ್ಮ ಲೆಕ್ಕದಲ್ಲಿ ನಾವು ಹೇಳುವಾಗ ಅವನು ಜೂಜಾಡದೆ ಇದ್ದಿದ್ರೆ ಅವನಿಗೆ ಕಾಡಿಗೆ ಹೋಗುವ ಪ್ರಸಂಗ ಬರ್ತಿರಲಿಲ್ಲ. ರೋಗ ಆಯಿತು, ಬ್ರೇನ್ ಹ್ಯಾಮರೇಜ್ ಆಯಿತು, ಇನ್ನೇನೋ ತೊಂದರೆ ಆಯಿತು, ಅದು ಯಾರ ಕೈಯಲ್ಲಿದೆ? ಇಲ್ಲ. ಹಾಗಾಗಿ ಅದು ಅಪರಿಹಾರ್ಯ. ಅದನ್ನು ನಾವು ಅಪರಿಹಾರ್ಯ ಅಂತ ಕರೆಯೋದಕ್ಕೂ, ಜೂಜಾಟ ಇದು ಅಪರಿಹಾರ್ಯ ಅಂತ ಕರೆಯುವುದಕ್ಕೂ ವ್ಯತ್ಯಾಸ ಇದೆ. ದೇವರ ದೃಷ್ಟಿಯಲ್ಲಿ ಎರಡೂ ಅಪರಿಹಾರ್ಯ. ಇನ್ನೂ ಒಂದು ಮಾತನ್ನು ನಾವು ತಿಳ್ಕೊಳ್ಳಿಕ್ಕೆ ಚಿಂತೆ ಇಲ್ಲ. ತತ್ ಪ್ರೇರಣೆತ್ತೇವ ಬುಧೋನು ಮನ್ಯತೆ ಅಂತ ಆಚಾರ್ಯರು ಹೇಳ್ತಾರೆ. ಆ ನ್ಯಾಯದಲ್ಲಿ ನಾವು ವಿಚಾರ ಮಾಡಲಾಗಿ ಯಾವುದು ಘಟಿಸಿ ಹೋಯಿತೋ ಅದೆಲ್ಲವೂ ಕೂಡ ಅನಿವಾರ್ಯವೇ. ಘಟಿಸಿ ಹೋದದ್ದು ದೇವರ ದೃಷ್ಟಿಯಲ್ಲಿ ಅದು ಅನಿವಾರ್ಯ. ಅನಿವಾರ್ಯವಾದದ್ದೇ ಘಟಿಸಿತು. ನಿವಾರಣೀಯವಾದದ್ದು ದೇವರ ದೃಷ್ಟಿಯಲ್ಲಿ ಎಂದೆಂದಿಗೂ ಘಟಿಸುವುದು ಸಾಧ್ಯವಿಲ್ಲ. ಯಾಕೆ? ನಿವಾರಣೀಯ ಅಂದಮೇಲೆ ಅದು ಘಟಿಸ್ತದೆ ಹೇಗೆ? ಘಟಿಸಿದ ಮೇಲೆ ಅದು ನಿವಾರಣೀಯ ಹೇಗೆ? ಎಂದು ನಿವಾರಣೀಯವಲ್ಲ. ಆದ್ದರಿಂದ ಇಲ್ಲಿಯವರೆಗೆ ಏನೇನು ಆಯಿತೋ, ಇಂದಿರಾ ಗಾಂಧಿಯವರ ಅಸ್ಯಾಸಿನೇಷನ್ ಆಗಬಾರದಾಗಿತ್ತು, ಆಯಿತು, ಅದು ಪರಿಹರಣೀಯ ಆಯಿತು. ದೇವತಾಮಾನದಿಂದ, ದೇವರ ದೃಷ್ಟಿಯಿಂದ ಕರ್ಮಗಳ ತತ್ವವನ್ನು ನಾವು ಆಕಲನ ಮಾಡಿದಾಗ ಇದೆಲ್ಲ ಘಟನೆಗಳು ಆಗಬೇಕಾದದ್ದೇ ಆಯಿತು. ಹೀಗಾಗಿ ಈ ಇನೆವಿಟಬಲ್ ಅಂತನ್ನುವುದೇನಿದೆ ಇದನ್ನ ವ್ಯತ್ಯಾಸ ಮಾಡೋದು, ಅನ್ಅವಾಯ್ಡಬಲ್ ಮತ್ತು ಅವಾಯ್ಡಬಲ್ ಅಂತನ್ನುವುದೇನು ಡಿಮಾರ್ಕೇಶನ್ ಇದೆ, ಇದು ಬಹಳ ಸೂಕ್ಷ್ಮವಾದಂತ. ಇದನ್ನು ತಿಳ್ಕೊಳ್ಳಿಕ್ಕೆ ನಮಗಾಗುವುದಿಲ್ಲ. ಇದೆಲ್ಲ ಪೂರ್ಣ ಕರ್ಮಗಳನ್ನು ಅವಲಂಬಿಸಿದ್ದು, ಭಗವಂತನ ಸಂಕಲ್ಪವನ್ನು ಅವಲಂಬಿಸಿದ್ದು, ನಮ್ಮ ಎಲ್ಲರ ಜೀವರಾಶಿಗಳ ಕರ್ಮವನ್ನು ಅವಲಂಬಿಸಿ ನಡೆಯುವಂತಹ ಘಟನೆಗಳು. ಹಾಗಾಗಿ ಈ ಕರ್ಮಗಳನ್ನು ಯಾರು ತೊಡೆದು ಹಾಕುವವರು, ಆ ಕರ್ಮಗಳನ್ನು ಕಿತ್ತಿ ಹಾಕುವವರು ಯಾರು? ಯಾವ ಮಹಾಶಯ? ಯಾರಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ
ಕರ್ಮದ ಜಾಲದಲ್ಲಿ ಸಿಕ್ಕು ಬಿದ್ದೇವೆ. ಕರ್ಮ ನಮ್ಮನ್ನು ಎಳೆದಂತೆ ನಾವು ಅದರ ಹಿಂದೆ ಹಿಂಬಾಲಿಸಿ ಹೋಗುವುದು ನಮಗೆ ಅನಿವಾರ್ಯವಾಗುತ್ತೆ. ಪ್ರೊವೈಡೆಡ್ ನಾವು ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳದಿದ್ದರೆ. ನಾವು ಮಾಡಿದ ಪಾಪ ಕರ್ಮಗಳಿಗೆ ಪ್ರಾಯಶ್ಚಿತ್ತವನ್ನು ಚೆನ್ನಾಗಿ ಸಮರ್ಪಕವಾಗಿ ಪರಿಪೂರ್ಣವಾಗಿ ಮಾಡಿದ್ದಾದರೆ, ಸಮೃದ್ಧವಾಗಿ ನಾವು ಮಾಡಿದ್ದಾದರೆ ನಾವು ತೆತ್ತುವ ಕಷ್ಟ ಸಾಕಷ್ಟು ಪಾಲು ಕಮ್ಮಿ ಆಗತ್ತೆ. ಇದರಲ್ಲಿ ಸಂದೇಹವಿಲ್ಲ. ಪ್ರಾರಬ್ಧ ಕರ್ಮವಿದೆ ಅಂತಂದ ಮಾತ್ರಕ್ಕೆ ಭೋಗಿಸಿಯೇ ಆಗಬೇಕು ಅಂತನ್ನುವ ಒಂದು ಕಲ್ಪನೆ ಏನಿದೆ, ಇದು ಸತ್ಯ. ಎಷ್ಟಂಶದಲ್ಲಿ ಸತ್ಯ? ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದಿದ್ದರೆ ಪ್ರಾರಬ್ಧ ಕರ್ಮ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಭೋಗಿಸಬೇಕಾದದ್ದೇ. 100ಕ್ಕೆ 100ರಷ್ಟು ಭೋಗಿಸಬೇಕಾದದ್ದು ಪ್ರಾರಬ್ಧ. ಆದರೆ ಪ್ರಾಯಶ್ಚಿತ್ತವನ್ನು ಮಾಡದಿರುವಲ್ಲಿ, ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಆ ಪ್ರಾರಬ್ಧ ಕರ್ಮವನ್ನ ಜ್ಯೋತಿಷ್ಯದಲ್ಲಿ ಬರೆದ ಏನು ಜಾತಕದ ಒಂದು ಮಾತುಗಳಿವೆ ಅದೆಲ್ಲ ಅನೇಕ ಅಂಶದಲ್ಲಿ ಅದನ್ನು ಪರಿವರ್ತನೆ ಮಾಡುವುದು ಸಾಧ್ಯವಾಗತ್ತೆ. ಅದಕ್ಕಾಗೇನೆ ಶಾಸ್ತ್ರಕಾರರು ಹೇಳ್ತಾರೆ, ಇಂಥಿಂಥ ದೋಷಗಳಿದೆ, ಮಂಗಲ ದೋಷ, ಶನಿ ದೋಷ, ಕುಜದೋಷ ಅಥವಾ ಆ ರಾಹು ದೋಷ ಇವೆಲ್ಲ ಇದೆ. ಇದಕ್ಕಾಗಿ ನೀವು ಶಾಂತಿ ಮಾಡಿ, ಹೋಮ ಮಾಡಿ. ಹೋಮ ಮಾಡಿದರೆ ಅದರ ಉಲ್ಬಣತೆ ಸಾಕಷ್ಟು ಕಮ್ಮಿ ಆಗುತ್ತೆ. ಏನದರ ಅರ್ಥ? ವಾಟ್ ಡಸ್ ಇಟ್ ಮೀನ್? ಇಸ್ ಇಟ್ ಟು ಫೂಲ್? ಅಲ್ಲ. ಇದನ್ನು ಯಾರ ಮೋಸ ಮಾಡೋದಕ್ಕಾಗಲ್ಲ, ವಂಚನೆ ಮಾಡೋದಕ್ಕಲ್ಲ, ಹಣ ಕಿತ್ಕೊಳ್ಳೋದಕ್ಕಲ್ಲ. ತಪ್ಪು ತಿಳಿಬೇಡಿ. ಹಣ ಕಿತ್ಕೊಳ್ಳಿಕ್ಕೆ ಮಾಡಿದಂಥ ನಿಯಮಗಳೆಲ್ಲ ಇವೆಲ್ಲ ವಸ್ತುಗತ್ಯ. ಜಾತಕದಲ್ಲಿ ಇರಬಹುದು, ಬೇಕಾದ್ದಿರಬಹುದು. ಜಾತಕದಲ್ಲಿ ಏನಿದೆ ಅದನ್ನ ಪರಿವರ್ತನೆ ಮಾಡುವುದು ಸಾಧ್ಯ. ಪ್ರೊವೈಡೆಡ್ ನೀನು ಅದಕ್ಕೆ ತಕ್ಕಷ್ಟು ನೀನು ಸಾಧನವನ್ನು ಮಾಡುವುದಾದರೆ. ಅಷ್ಟು ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾವು ಅದಕ್ಕೆ ಮೊರೆ ಹೋಗಬೇಕಾಗತ್ತೆ. ಏನ್ ಜಾತಕ ಹೇಳುತ್ತೋ ಅದನ್ನು ನಾವು ಕೇಳಬೇಕಾಗತ್ತೆ. ಇದು ಅನಿವಾರ್ಯ. ಆದರೆ ಜಾತಕದಲ್ಲಿ ಹೇಳಿದ ಮಾತುಗಳನ್ನು ಪರಿವರ್ತನೆ ಮಾಡುವುದು ಸಾಧ್ಯವಿಲ್ಲ ಅಂತ ತಿಳ್ಕೋಬೇಡಿ. ಕೆಲವು ಮಾತು ಸತ್ಯ, ಅದರಲ್ಲಿ ಇಂತಿಷ್ಟು ಮಾತುಗಳಿವೆ, ಅವು ಏನಾದರೂ ಬದಲಾವಣೆ ಆಗಲಿ ಸಾಧ್ಯವಿಲ್ಲ. ಅದಕ್ಕೆ ಅತಿ ದೀರ್ಘವಾಗಿರತಕ್ಕ ಪ್ರಾಯಶ್ಚಿತ್ತವನ್ನ ಆ ವಿಧವಾದ ಸಾಧನೆಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಮನುಷ್ಯನಿಗೆ. ಆದ್ದರಿಂದ ಸಾಧನೆ ಮಾಡುವುದಾದ್ರೆ ಒಬ್ಬ ಮರಣ, ಸಾವು, ಇಂತಿಂಥ ದಿವಸ ಇಂಥ ಮನುಷ್ಯ ಸಾಯಬೇಕು, ಇಂಥ ದಿವಸ ಈ ಮನುಷ್ಯ ಸಾಯಬೇಕು ಅಂತಂದದ್ದು ವಸ್ತುಸ್ಥಿತಿಯಾಗಿದ್ರೂ ಕೂಡ ಜ್ಯೋತಿಷ್ಯದ ಪ್ರಕಾರ, ಜಾತಕದ ಪ್ರಕಾರ ಸಾಯಬೇಕು, ಸಾಯಲೇಬೇಕು. ಪ್ರಾರಬ್ಧ ಕರ್ಮ ಶಾಪವಾಗಿದೆ, ಕೆಟ್ಟ ಕರ್ಮ ಮಾಡಿದ್ದಾನೆ, ಹಾಗಾಗಿ ಇಂಥ ವಯಸ್ಸಿಗೆ ಇವನು ಸಾಯಬೇಕು, ಇಂಥ ದಿನ ಇತ್ಯಾದಿ. ಆದರೆ ನಾವು ಇತಿಹಾಸದಲ್ಲಿ ಎಷ್ಟು ಕಾಲದಲ್ಲಿ ನೋಡುವುದಿಲ್ಲ, ಎಷ್ಟು ಪ್ರಸಂಗದಲ್ಲಿ ನೋಡುವುದಿಲ್ಲ. ಗುರುಗಳು ತನ್ನ ಶಿಷ್ಯನಿಗೆ ತನ್ನ ಮಂತ್ರ ಸಾಮರ್ಥ್ಯದಿಂದ ಜಪ ಮಾಡಿ, ಪುರಶ್ಚರಣ ಮಾಡಿ, ನೀರು ತುಂಬಿಟ್ಟು ಆ ನೀರು ಕುಡಿಲಿಕ್ಕೆ ಕೊಟ್ಟು ಅವನಿಗೆ ಆಯುಷ್ಯವನ್ನು ಕೊಟ್ಟದ್ದು ಎಷ್ಟು ಸಲ ನಾವು ಕೇಳುವುದಿಲ್ಲ. ಎಂಥ ಅನೇಕ ಗುರುಗಳ ಪರಂಪರೆಯಲ್ಲಿ ನಾವು ಕೇಳ್ತೀವಿ ಮಾತನ್ನು. ಹಾಗಾಗಿ ಇದ್ಯಾವುದು ಅಸಾಧ್ಯವಿಲ್ಲ, ಇದ್ಯಾವುದು ಅಸಾಧ್ಯವಿಲ್ಲ. ಮನುಷ್ಯನ ಆ ವ್ಯಕ್ತಿಯ ತನ್ನ ಶಿಷ್ಯನ ಆಯುಷ್ಯ ಬಹಳ ಚಿಕ್ಕದಿದೆ ಅಂತ ಅನ್ನೋದು ಗೊತ್ತಾಗಿ ತನ್ನ ಆಯುಷ್ಯವನ್ನು ಕೊಟ್ಟು ಅವನನ್ನ ದೀರ್ಘಕಾಲದವರೆಗೆ ಬದುಕಿಸಿದಂತಹ ಉದಾಹರಣೆಯನ್ನು ನಾವು ಕೇಳ್ತೀವಿ. ಪ್ರಸಿದ್ಧವಾದದ್ದು, ಎಲ್ಲರಿಗೆ ಗೊತ್ತಿದ್ದದ್ದು, ವಿಜಯದಾಸರು, ಗೋಪಾಲದಾಸರು ಜಗನ್ನಾಥದಾಸರಿಗೆ 40 ವರ್ಷದ ಆಯುಷ್ಯವನ್ನು ಕೊಟ್ಟದ್ದನ್ನು ನಾವು ಕೇಳ್ತೇವೆ. ಯತಿಗಳ ಪರಂಪರೆಯಲ್ಲೂ ಇದು 2-3 ಸಲ ನಡೆದು ಹೋಗಿದೆ. ಮಹಾಭಾರತದಲ್ಲಿ ಅನೇಕ ಬಾರಿ ಈ ಮಾತನ್ನು ಕೇಳ್ತೇವೆ. ಈ ಎಲ್ಲ ಮಾತಿನ ಒಟ್ಟಾರೆ ಸಾರಾಂಶ ಏನು ಅಂದರೆ, ಜ್ಯೋತಿಷ್ಯದಲ್ಲಿ ಹೇಳಿದಂತಹ ತತ್ವಗಳೇನಿದೆಯೇ ಅವು ವಸ್ತುಸ್ಥಿತಿ ಸತ್ಯ, ಆದರೆ ಅದು ಅಪರಿಹಾರ್ಯ ಅಂತೇನಲ್ಲ. ಕೆಲವಂಶದಲ್ಲಿ ಅದನ್ನು ಪರಿಹಾರ ಮಾಡಲಿಕ್ಕಾಗತ್ತೆ. ಸಾವನ್ನೇ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ, ಅಮೃತತ್ವವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕಲ್ಪಾಂತ ಆಯುಷ್ಯವನ್ನು ಕೊಟ್ಟಂತಹ ಉದಾಹರಣೆಗಳನ್ನು ನಾವು ನೋಡ್ತೇವೆ. ದೀರ್ಘವಾದಂತಹ ಮಾರ್ಕಂಡೇಯರಿಗೆ ರುದ್ರದೇವರು ಆಯುಷ್ಯವನ್ನು ಕೊಟ್ಟರು, ಪೂರ್ಣ ಆಯುಷ್ಯವನ್ನು ಕೊಟ್ಟರು. ಕಲ್ಪದವರೆಗೆ ಅವನು ಬದುಕಿರಬೇಕು ಅನ್ನುವಂತಹ ಆಯುಷ್ಯವನ್ನು ಕೊಟ್ಟದ್ದು ನಾವು ಕೇಳ್ತೇವೆ. ಇರಲಿ, ತಾತ್ಪರ್ಯ ಈ ರೀತಿಯಾಗಿ ಆಗತ್ತೆ. ಹಾಗಾಗಿ ಧರ್ಮರಾಜನ ಜಾತಕದಲ್ಲಿ ಏನು ಬರೆದಿತ್ತು? ಕಾಡು. ಕಾಡಿನಲ್ಲಿ ಪ್ರವೇಶವಾಗಬೇಕು ಅಂತ ಬರೆದಿತ್ತೇ ಹೊರತು ಅವನ ದಾರಿದ್ರ್ಯದಲ್ಲಿ ಕೊಳಿಬೇಕು ಅಂತ ಅನ್ನೋದೇನು ಬರೆದಿರಲಿಲ್ಲ. ಹಾಗಾಗಿ ಅಕ್ಷಯ ಪಾತ್ರ ಸಿಕ್ತು, ಐಶ್ವರ್ಯದಿಂದ ಸುಖವಾಗಿದ್ದ ಅವನು, ಐಶ್ವರ್ಯದಿಂದ ಸುಖವಾಗಿದ್ದ.
ಅದು ಹೇಗಾಯ್ತು ಅಂತಂದ್ರೆ ತಮಾಷೆ, ಏನು ಹೇಳ್ತಾರಲ್ಲ, ಡೆತ್ ಸೆಂಟೆನ್ಸ್ ಅಂತ ಬರೀತಾರೆ. ಅವನಿಗೆ ಗಲ್ಲಿಗೆ ಏರಿಸೋದು ಮಾತ್ರವಲ್ಲ, ಟಿಲ್ ಡೆತ್ ಅಂತ ಅನ್ನಬೇಕು. ಇಲ್ಲದಿದ್ರೆ ಗಲ್ಲಿಗೆ ಏರಿಸಿ ಅಕಸ್ಮಾತ್ ಬದುಕಿದ್ರೆ ಅವನನ್ನು ಹಾಗೆ ತಿರುಗಿ ಕಳಿಸ್ಬೇಕಾಗತ್ತೆ. ಅವನು ಸಾಯೋವರೆಗೆ ಅವನನ್ನು ಗಲ್ಲಿಗೆ ಏರಿಸೋದು. ಹಾಗೆ ಆ ರೀತಿಯಾಗಿ ಇವನು ಹೇಳಿದ್ದೇನು, ಕಾಡಿಗೆ ಹೋಗಬೇಕು, ನೀನು ಅಲ್ಲೇನು ನಿನಗೆ ಐಶ್ವರ್ಯ ಇರಬಾರದು ಅಂತ ಹೇಳಿಲ್ಲ. ಹಾಗಾಗಿ ಅಕ್ಷಯ ಪಾತ್ರದಿಂದ ಬೇಕಾದಷ್ಟು ಐಶ್ವರ್ಯ ಬಂತು. ಆದರೆ ಧರ್ಮರಾಜ ತನ್ನ ಭೋಗಕ್ಕಾಗಿ ಯಾವ ಐಶ್ವರ್ಯವನ್ನು ಬಳಸಲಿಲ್ಲ. ಬಹಳ ದೊಡ್ಡ ವೈರಾಗ್ಯದ ಮಾತು. ಇಷ್ಟೆಲ್ಲ ಗಿಡ ಹಚ್ಚೋದಲ್ಲ, ಸಣ್ಣ ತಟ್ಟೆಯೊಳಗೆ, ಸಣ್ಣ ಬುಟ್ಟಿಯೊಳಗೆ, ಅತಿ ಸಣ್ಣದಾಗಿರತಕ್ಕ ಪಾತ್ರೆಯೊಳಗೆ ಬೇಕಾದ ಐಶ್ವರ್ಯ ಬರಲಿಕ್ಕೆ ಸಾಧ್ಯವಿತ್ತು. ರತ್ನಾದಿದಂ ಕಾಮ ವರಾನ್ನದಂಚ ಶ್ರೀಮದಾಚಾರ್ಯರಂತಾರೆ. ಮಹಾಭಾರತ ಕಳೆದ ಸಲ ನೀವು ನೋಡಿದ್ದೀರಿ. ರತ್ನಾದಿಗಳನ್ನು ಕೊಡ್ತಿತ್ತು, ಬಂಗಾರ, ಬೆಳ್ಳಿ, ರತ್ನ, ಮುತ್ತು, ವಜ್ರ, ಏನ್ ಬೇಕೋ ಅದು ಸಿಕ್ತಿತ್ತು. ಅನ್ನಗಳಂತೂ ಸರಿ, ಅದು ಬಿಟ್ಟು ಬೇರೆ ಇಷ್ಟೆಲ್ಲ ಕೊಡತಕ್ಕಂತಹ ಆ ಅಕ್ಷಯ ಪಾತ್ರವನ್ನು ಇಟ್ಕೊಂಡು ಕೂಡ ಆ ಧರ್ಮರಾಜ ಆ ಅಕ್ಷಯ ಪಾತ್ರೆಯ ಉಪಾಸನೆಯಿಂದ ಹಣವನ್ನು ಗಳಿಸಿ, ಐಶ್ವರ್ಯವನ್ನು ಗಳಿಸಿ ಮತ್ತೊಂದು ಪ್ರತಿ ರಾಜ್ಯವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಿತ್ತು. ಮಾಡಲಿಲ್ಲ. ಸೂರ್ಯನಿಗೆ ಕೇಳ್ಕೊಂಡು, ಸೂರ್ಯ ನನಗೆ ಈ ರಾಜ್ಯ ಬೇಕು, ಆದ್ದರಿಂದ ಪ್ರತ್ಯೇಕವಾಗಿ ರಾಜ್ಯ ಕಟ್ತೀನಿ ಅಂತ ಹೇಳಬಹುದಾಗಿತ್ತು. ಆದ್ರೆ ಹೇಳಿಲ್ಲ, ಕಟ್ಟಲಿಲ್ಲ. ಧರ್ಮರಾಜನ ಸತ್ಯವಂತಿಕೆ. ಹೀಗಾಗಿ ಅವನು ಅಕ್ಷಯ ಪಾತ್ರದಲ್ಲಿಂದ ಬಂದಂತಹ ಧನಧಾನ್ಯ ಸಮೃದ್ಧಿಯಿಂದ ಎಲ್ಲ ತನ್ನ ಪ್ರಜೆಗಳನ್ನ, ಅರ್ಥಾತ್ ಅಲ್ಲಿ ಸೇರಿದ ಎಲ್ಲ ಬ್ರಾಹ್ಮಣರನ್ನ, ಯತಿಗಳನ್ನ, ಸ್ನಾತಕರನ್ನ, ಬ್ರಹ್ಮಚಾರಿಗಳನ್ನ, ವನಪ್ರಸ್ಥರನ್ನೆಲ್ಲರಿಗೂ ಹೊಟ್ಟಿಗೆ ಹಾಕಿ ಪೋಷಣೆ ಮಾಡ್ತಾ ಇದ್ದ. ಇವರು ಕಾಡಿಗೆ ಹೋಗಿದ್ದು ಸುದ್ದಿ ಬಹಳ ದೊಡ್ಡ ಸುದ್ದಿಯಾಗಿ ಬಂತು. ವೃಷ್ಣಿಗಳಿಗೆ, ಭೋಜರಿಗೆ, ಅಂಧಕರಿಗೆ, ಯಾದವರಿಗೆ, ಕೃಷ್ಣನ ಬಳಗದವರಿಗೆ ಎಲ್ಲರಿಗೆ ಸುದ್ದಿ. ವೈಲ್ಡ್ ಫೈರ್, ಬಹಳ ದೊಡ್ಡ ಸುದ್ದಿ, ಸ್ಟ್ರೈಕಿಂಗ್ ನ್ಯೂಸ್. ಎಲ್ಲರೂ ಓಡಿ ಧಾವಿಸಿ ಪಾಂಡವರ ಭೇಟಿಯಾಗುವುದಕ್ಕೆ, ಮಾತಾಡಿಸುವುದಕ್ಕಾಗಿ ಬಂದು. ಏನಿದು, ಎಂಥ ಪ್ರಚಾರ ಆಯ್ತಲ್ಲ, ಏನಾದ್ರೂ ಮಾಡಬೇಕು ನಾವಿದಕ್ಕೆ. ಕಾಡಿನಲ್ಲಿ ಧರ್ಮರಾಜ, ಭೀಮನ್, ಅರ್ಜುನ, ನಕುಲ, ಸಹದೇವರು, ದ್ರೌಪದಿ ದೇವಿ ಇದ್ದಾರೆ. ಜೊತೆಗೆ ಅವರ ಬಳಗ ಎಲ್ಲ ಬಂದಿದೆ. ಪ್ರತಿವಿಂಧ್ಯ, ಶ್ರುತಸೋಮ ಇತ್ಯಾದಿ 5 ಜನ ಮಕ್ಕಳು, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರ ಮಕ್ಕಳು ಅವರು ಬಂದಿದ್ದಾರೆ. ಅವರ ಜೊತೆಗೆ ಸುಭದ್ರೆ ಬಂದಿದ್ದಾಳೆ. ಇನ್ನನೇಕ ಬಳಗ, ಎಲ್ಲ ಹೆಣ್ಣಂದ್ರು, ಎಲ್ಲ ಪರಿವಾರವೂ ಸಂಪೂರ್ಣ ಬಂದಿದೆ. ಕುಂತಿ ಒಬ್ಬಳು ಬಂದಿಲ್ಲ, ಉಳಿದವರೆಲ್ಲರೂ ಬಂದಿದ್ದಾರೆ. ಉಳಿದವರು ಯಾರೂ ಕೂಡ ಕರಾರಣಿಯಿಂದ ಬಂದದ್ದಲ್ಲ, ಗಂಡಂದ್ರು ಹೋಗ್ತಾ ಇದ್ದಾರೆ ಅನ್ನೋದಕ್ಕಾಗಿ ಬಂದದ್ದು, ಸ್ನೇಹದಿಂದ ಬಂದದ್ದು. ಕಾಡಿನಲ್ಲಿದ್ದಾರೆ. ಭೋಜ ಪ್ರಭುರಾಜಿತಾನ್ ಶುತ್ವ ವೃಷ್ಣಯಶ್ಚಂಧಕೈಸ್ತಃ ಪಾಂಡವಾನ್ ದುಃಖ ಸಂತಪ್ತಾನ್ ಸಮಾಜಗ್ಬುರ್ ಮಹಾವನೆ ಪಾಂಚಾಲಸ್ಯ ಚ ದಾಯಾದಃ. ದೃಷ್ಟಕೇತು, ಪಂಚಾಲ ದೇಶದ ರಾಜ, ದ್ರುಪದ ರಾಜ, ಅವರೆಲ್ಲರೂ ಬಳಗದವರು ಬಂದಿದ್ದಾರೆ. ಕೇಕಯ, ಆಗ ಬಲರಾಮದೇವರು ಬಂದಿದ್ದಾರೆ. ಜೊತೆಗೆ ವಾಸುದೇವಂ ಪುರಸ್ಕೃತ್ಯ ಸರ್ವೇತೆ ಕ್ಷತ್ರಿಯ ಋಷಭಾಹ. ಪರಮಾತ್ಮನನ್ನ ಮುಂದೆ ಮಾಡಿಕೊಂಡು, ಪರಮಾತ್ಮನನ್ನು ಕೂಡಿಸಿಕೊಂಡು ಮಾತಾಡ್ತಾ ಇದ್ದಾರೆ. ಮೊದಲು ಪರಮಾತ್ಮ ವಾಸುದೇವ ಕೃಷ್ಣ ಮೊದಲು ಮಾತಾಡ್ತಾನೆ. ವಾಸುದೇವ ಹೇಳ್ತಾನೆ, ದುರ್ಯೋಧನಸ್ಯ ಕರ್ಣಸ್ಯ ಶಕುನಶ್ಚ ದುರಾತ್ಮನಃ ದುಶ್ಶಾಸನ ಚತುರ್ಥಾನಾಂ ಭೂಮಿ ಪಾಸ್ಯತಿ ಶೋಣಿತಂ. ಈ ಭೂಮಿಗೆ ಅದು ಕಾಯ್ತಾ ಇದೆ, ಹಸಿದಿದೆ, ದುರ್ಯೋಧನನ ರಕ್ತವನ್ನ ಕುಡಿಸಬೇಕು. ದುರ್ಯೋಧನ, ಕರ್ಣ, ಶಕುನಿ ಮತ್ತು ದುಶ್ಶಾಸನ ಈ 4 ರಕ್ತವನ್ನ ಈ ಭೂಮಿಗೆ ಕುಡಿಸಿದಾಗ ತೃಪ್ತಿ. ಎಂಥ ಪಾಪಕರ್ಮವನ್ನು ಮಾಡಿದ್ದಾರೆ ಅವರು ತಮ್ಮ ಮರ್ಯಾದೆಯನ್ನು ಮೀರಿ, ನೀತಿ ಧರ್ಮಗಳನ್ನು ಮೀರಿ ಅನ್ಯಾಯದಿಂದ ಪಾಂಡವರನ್ನ ಅರಣ್ಯಕ್ಕೆ ಕಳಿಸಿದ್ದು ಅದಕ್ಕೆ ತಕ್ಕ ಶಾಸನೆಯಾಗಬೇಕು ಎಂಬುದಾಗಿ ಹೇಳಿ ಕೃಷ್ಣ ಈ ಮಾತನ್ನ ಯಾರು ಏನು ಬೇಡಿಕೊಂಡಿಲ್ಲ, ಯಾರು ಯಾವ ರೀತಿಯಿಂದಲೂ ಪ್ರಾರ್ಥಿಸಿಲ್ಲ. ಆದರೂ ಪರಮಾತ್ಮ ತಾನೇ ತಾನಾಗಿ ಈ ಮಾತನ್ನ ಪ್ರತಿಜ್ಞಾ ರೂಪದಲ್ಲಿ ಹೇಳ್ತಾ ಇದ್ದ, ಅಥವಾ ಪ್ರೊಫೆಸಿಯ ರೂಪದಲ್ಲಿ ಪರಮಾತ್ಮ ಹೇಳ್ತಾ ಇದ್ದ. ದುರ್ಯೋಧನಸ್ಯ ಕರ್ಣಸ್ಯ ಶಕುನಿಶ್ಚ ದುರಾತ್ಮನಃ ದುಶ್ಶಾಸನ ಚತುರ್ಥಾನಾಂ ಭೂಮಿ ಪಾಸ್ಯತಿ ಶೋಣಿತಂ. ಕೃಷ್ಣನ ದೃಷ್ಟಿಯೊಳಗೆ ದುರ್ಯೋಧನನ ತರುವಾಯ ಅವನಿಗೆ ಅತ್ಯಂತ ಸರ್ವ ಕುಕರ್ಮಗಳಿಗೆ ಪ್ರೇರಕನಾದ ಮೂಲ ಸ್ರೋತ ಕರ್ಣ ಎಂಬುದಾಗಿ ದುರ್ಯೋಧನಸ್ಯ ಕರ್ಣಸ್ಯ ಶಕುನಿಶ್ಚ ದುರಾತ್ಮನಃ ದುಶ್ಶಾಸನ ಚತುರ್ಥಾನಾಂ ಭೂಮಿ ಪಾಸ್ಯತಿ ಶೋಣಿತಂ. ಆ ಭೂಮಿ ರಕ್ತವನ್ನು ಪಾನ ಮಾಡುತ್ತೆ, ಅವರೆಲ್ಲರೂ ಸಾಯುವುದು ನಿಶ್ಚಿತ.
ಸಾಯಲೇಬೇಕು. ಇದು ನನ್ನ ಪ್ರತಿಜ್ಞೆ. ಏತಾನ್ ನಿಹತ್ಯ ಸಮರೇ ಏಚತೇಷಂ ಪದಾನುಗಾಹ. ಇವರನ್ನು ಮಾತ್ರವಲ್ಲ, ಯಾರ್ಯಾರು ಇವರಿಗೆ ಅನುಗಾಮಿಗಳೋ, ಯಾರು ಇವರಿಗೆ ಪುರಸ್ಕಾರವನ್ನು ಮಾಡುವವರೋ, ಯಾರು ಇವರ ಕೆಟ್ಟ ಕಲ್ಮದಲ್ಲಿ ತೊಡಗಿದವರೋ, ಸೇರಿದವರೋ, ಸೈ ಅಂದವರೆಲ್ಲರನ್ನೂ ಕೂಡ ಸಂಹಾರ ಮಾಡತಕ್ಕದ್ದು. ಇದು ಕೇವಲ ಈ 4 ಜನರ ಸಂಹಾರ ಮಾಡಿ ನಮಗೆ ತೃಪ್ತಿಯಾಗುವುದಾಗಿದ್ದರೆ ಬೇರೆ. ಆದರೆ ಅಧರ್ಮದ ಅನುಕೂಲರಾದವರು ಯಾರೋ, ಯಾರ್ಯಾರು ಅಧರ್ಮಕ್ಕೆ ಅನ್ಯಾಯಕ್ಕೆ ಪೋಷಣೆಯನ್ನು ಮಾಡುವವರು ಯಾರೋ ಅವರೆಲ್ಲರಿಗೆ ಶಿಕ್ಷೆಯಾಗಬೇಕು. ಅದು ಮುಖ್ಯವಾಗಿರತಕ್ಕಂತಹ ಪ್ರಯೋಜನ. ಅಧರ್ಮಕ್ಕೆ ನಾವು ಸುಮ್ಮನೆ ಕೂತ್ರೆ ಆಗ ಅಧರ್ಮಕ್ಕೆ ಒಂದರ್ಥದಲ್ಲಿ ಪುರಸ್ಕಾರವನ್ನು ಮಾಡಿದಂತೆ. ಬ್ಯಾಕ್ ಸ್ಟ್ಯಾಬಿಂಗ್ ಅಲ್ಲ, ಬ್ಯಾಕ್ ಪ್ಯಾಟಿಂಗ್. ಹಿಂದಿನಿಂದ ಹೋಗಿ ಮಾಡು ಅಂತ ಹೇಳಿದಂತೆ, ಬೇಡ ಅಂತ ಹೇಳಿದಂತಲ್ಲದು. ಹಾಗಾಗಿ ಅಧರ್ಮವನ್ನು ನಾವು ಪ್ರತ್ಯೇಕವಾಗಿ ಎಲ್ಲರಿಗೆ ಗೊತ್ತಾಗುವಂತೆ ಪ್ರತ್ಯಕ್ಷವಾಗಿ ನಾವು ಅದನ್ನು ಖಂಡಿಸಬೇಕು, ಅದನ್ನು ದಂಡಿಸಬೇಕು, ಅದಕ್ಕೆ ಶಿಕ್ಷೆಯನ್ನು ಮಾಡಬೇಕು. ಶಿಕ್ಷೆ ಕೊಟ್ಟರೆ ಮಾತ್ರ ನಾವು ಮಾಡಿದ ಕೆಲಸ ಪರಿಪೂರ್ಣವಾಗತ್ತೆ, ಇಲ್ಲದೆ ಇದ್ರೆ ಆಗುವುದಿಲ್ಲ. ನಾವು ಧರ್ಮವನ್ನು ಮಾಡಿದರೆ ಸಾಕು, ಅವರು ಅಧರ್ಮವನ್ನು ಮಾಡಿದರೆ ನಮಗೇನು ಸಂಬಂಧ ಅಂತ ನಾನು ಉದಾಸೀನವಾಗಿರ್ತೀನಿ ಅಂತನ್ನುವುದು ಕ್ಷತ್ರಿಯನಿಗೆ ಸರ್ವಥಾ ಸಮ್ಮತವಾದದ್ದಲ್ಲ. ಸರ್ವಥಾ ಆ ರೀತಿಯಾಗಿ ಉದಾಸೀನನಾಗಿರತಕ್ಕದ್ದಲ್ಲ. ಧರ್ಮಾಧರ್ಮಗಳನ್ನು ನಿಯಮನ ಮಾಡುವುದಕ್ಕಾಗೇನೆ ಕ್ಷತ್ರಿಯ ಇದ್ದದ್ದು. ಆದ್ದರಿಂದ ಕ್ಷತ್ರಿಯನ ದೊಡ್ಡ ಜವಾಬ್ದಾರಿ ತಾಂಶ್ಚ ಸರ್ವಾನ್ ವಿನಿರ್ಜಿತ್ಯ ಸಹಿತಾನ್ ನರಾಧಿಪಾನ್ ತತಃ ಸರ್ವೇಭಿಷಿಂಚಾಮೋ ನರಧರ್ಮರಾಜಂ ಯುಧಿಷ್ಠಿರಂ ನಿಕೃತ್ಯ ಅಭಿಚರನ್ ಮಧ್ಯ. ಮಹಾ ಮೋಸವನ್ನು ಮಾಡಿದ್ದಾನೆ. ಹಾಗಾಗಿ ಅವಶ್ಯವಾಗಿ ಅವನನ್ನು ಸಂಹಾರ ಮಾಡತಕ್ಕದ್ದು. ಸಂಹಾರವನ್ನು ಮಾಡಿದಾಗ ನಮ್ಮ ಕಾರ್ಯ ಪೂರ್ಣವಾಗತ್ತೆ, ಇಲ್ಲದೆ ಇದ್ರೆ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು. ಶ್ರೀಮದ್ ಆಚಾರ್ಯರು ಒಂದು ಮಹತ್ವದ ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಗೀತೆ ಹುಟ್ಟಿತ್ಯಾಕೆ? ಗೀತೆ ಕೇವಲ ಶಾಂತಿಯನ್ನು ಹೇಳುವಂತಹ ಗ್ರಂಥವೋ, ಅಥವಾ ಯುದ್ಧಕ್ಕೆ ಪ್ರೋತ್ಸಾಹಿಸುವ ಗ್ರಂಥವೋ, ಅಥವಾ ಕರ್ಮಯೋಗದಲ್ಲಿ ದೀಕ್ಷೆ ಹುಟ್ಟಿಸುವ ಗ್ರಂಥವೋ? ಗೀತೆ ಬಹಳ ವಿಚಿತ್ರವಾಗಿರತಕ್ಕಂತಹ ಗ್ರಂಥ ಅನ್ನುವಂತೆ ತೋರ್ತದೆ. ನೋಡುವವರ ದೃಷ್ಟಿ ಬೇರೆ ಬೇರೆ ಆದಾಗ ಆ ಗ್ರಂಥ ಬೇರೆ ಬೇರೆಯಾಗಿ ಕಾಣುತ್ತೆ. ವಜ್ರ ಈ ಆಂಗಲ್ಲಿನಿಂದ ನೋಡಿದಾಗ ಒಂದು ತರಹ ಹೊಡೆದ್ರೆ ಇನ್ನೊಂದು ಆಂಗಲ್ಲಿನಿಂದ ನೋಡಿದಾಗ ಮತ್ತೊಂದು ರೀತಿಯಿಂದ ಅದು ಪ್ರಕಾಶಮಾನ. ಡೈಮಂಡ್ ಹ್ಯಾಸ್ 1000 ಫ್ಯಾಸೆಟ್ಸ್ ಅಂತ ಹೇಳಿದ ಹಾಗೆ ಗೀತೆಯ ಮುಖಗಳು 10. ಆ ಗೀತೆಯ 10 ಮುಖಗಳಿದ್ದಂತೆ ಗೀತೆ ಏನು ಹೇಳುತ್ತೆ? ನೀನು ಶಾಂತವಾಗಿರುವಂತ ಉಪದೇಶವೋ, ಮೋಕ್ಷಶಾಸ್ತ್ರ ವೇದಾಂತ ಗ್ರಂಥ, ಆದ್ದರಿಂದ ಶಾಂತವಾಗಿರುವಂತ ಹೇಳುವಂತಹದ್ದು, ಅಥವಾ ಗೀತೆ ಆದ ತಕ್ಷಣಕ್ಕೆ ಅವನು ಯುದ್ಧಕ್ಕೆ ಪ್ರೇರಿತನಾದ, ಪ್ರೋತ್ಸಾಹಿತನಾದ, ಹಾಗಾಗಿ ಇನ್ಸ್ಟಿಗೇಟ್ ಮಾಡುವ ಗ್ರಂಥವೋ, ಯುದ್ಧಕ್ಕೆ ಇನ್ಸ್ಟಿಗೇಟ್ ಮಾಡುವ ಗ್ರಂಥವೋ, ಅಥವಾ ಕರ್ಮಯೋಗವನ್ನು ಹೇಳುವಂತಹ ಗ್ರಂಥವೋ? ಇದು ಅನೇಕರಿಗೆ ಗೊಂದಲವಾಗಿ ಕೆಲವರು ಹೇಳಿದ್ರು ಕರ್ಮ ಸನ್ಯಾಸವನ್ನು ಮಾಡಬೇಕು, ಜ್ಞಾನ ಕಮ್ಮಿ ಇದ್ದಾಗ ಕರ್ಮವನ್ನು ಮಾಡಬೇಕು, ಜ್ಞಾನ ಪಕ್ವವಾದ ಮೇಲೆ ಕರ್ಮವನ್ನು ಬಿಟ್ಟು ಬಿಡಬೇಕು, ಇದು ಗೀತೆಯ ಸಿದ್ಧಾಂತ ಅಂತ ಕೆಲವರು. ಇಲ್ಲ, ಅದು ಯುದ್ಧಕ್ಕೆ ಪ್ರೋತ್ಸಾಹನೆ ಮಾಡುವಂತಹ ಡೊಂಕು ಗ್ರಂಥ ಅದು ಗೀತೆ, ಆದ್ದರಿಂದ ಶನ್ನಿಟ್ ಅಂತ ಹೇಳ್ತಾನೆ ಮತ್ತೊಬ್ಬ. ಗೀತೆ ಇದು ಜಗಳಕ್ಕೆ ಹಚ್ಚುವ ಗ್ರಂಥ, ಅದು ಶಾಂತಿಪ್ರಿಯವಾದ ಗ್ರಂಥವಲ್ಲ. ಆದ್ದರಿಂದ ಆ ಗ್ರಂಥವನ್ನು ಓದಬೇಡಿ. ಬೈಕಾಟ್ ಮಾಡಬೇಕಾದದ್ದು, ಜಗತ್ತಿನಿಂದ ಬೈಕಾಟ್ ಮಾಡಿ ಹಾಳು ಮಾಡಬೇಕಾಗಿರತಕ್ಕ, ಇಡೀ ಜಗದಾದ್ಯಂತದಲ್ಲಿ ಎಲ್ಲಾದರೂ ಬ್ಯಾನ್ ಮಾಡಬೇಕಾದ ಗ್ರಂಥವಿದ್ರೆ ಅದು ಗೀತೆಯಂತೆ ಅವನ ಪ್ರಕಾರ. ಯಾಕೆ? ಯುದ್ಧಕ್ಕೆ ಪ್ರೋತ್ಸಾಹನೆ ಕೊಡುವಂತಹದ್ದು, ಕಂಡಲ್ಲಿ ಯುದ್ಧವಾಗಲಿ ಅಂತ ಹೇಳುವಂತಹದ್ದು ಗೀತೆ ಅಂತ ಅವನ ದೃಷ್ಟಿ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಹೇಳುವಂತಹ ಪ್ರಸಂಗದಲ್ಲಿ ಇರುವಾಗ ನಮ್ಮ ಆಚಾರ್ಯರು ಹೇಳುವಂತಹದ್ದನ್ನು ನಾವು ನೋಡಬೇಕು. ಕೃಷ್ಣ ಈ ಮಾತಿನಿಂದ ತನ್ನ ಸಮಗ್ರವಾದ ಭಗವದ್ಗೀತೆಯ ಸಾರಾಂಶ ಅಥವಾ ಸಮಗ್ರವಾದ ಭಗವದ್ಗೀತೆಯ ಥೀಮ್ ಅದನ್ನು ಪರಮಾತ್ಮ ಈ ಮಾತಿನಲ್ಲಿ ಹೇಳಿಬಿಟ್ಟ. ಭಗವಂತ ಹೇಳಿದ, ಅಧರ್ಮಕ್ಕೆ ನಾವು ಏಟು ಕೊಡದ ಹೊರತು ಅಧರ್ಮಕ್ಕೆ ಏಟು ಕೊಡದಿದ್ದರೆ, ಅಧಿಕಾರವಿದ್ದವರು ಅಧರ್ಮಕ್ಕೆ ಏಟು ಕೊಡದಿದ್ದರೆ ಅಧರ್ಮಕ್ಕೆ ಪುರಸ್ಕಾರ ಮಾಡಿದಂತೆಯೇ, ಸರ್ವಥಾ ಮಾಡತಕ್ಕದ್ದಲ್ಲ. ಒಂದು, ಅಧರ್ಮವನ್ನು ಖಂಡಿಸು, ಇಲ್ಲವೇ ಸುಮ್ಮನಿರು ಅಂತಂದ್ರೆ ಅಧರ್ಮವನ್ನು ಪ್ರೋತ್ಸಾಹಿಸು. ಎರಡು ಬೇರೆ ಅಲ್ಲ. ನ್ಯಾಯಾಧೀಶ ಅನ್ಯಾಯ ಮಾಡಿದವರಿಗೆ
ನಾನು ಅವರಿಗೆ ಶಿಕ್ಷೆ ಕೊಡುವುದಿಲ್ಲ ಅಂತ ಹೇಳಿದರೆ ಏನರ್ಥ? ಅನ್ಯಾಯಕ್ಕೆ ಪ್ರೋತ್ಸಾಹನೆ ಮಾಡಿದಂತೆ. ನಾವು ಸುಮ್ಮನಿದ್ರೆ ಪ್ರೋತ್ಸಾಹನೆ ಆಗಲಿಕ್ಕಿಲ್ಲ. ಆದರೆ ದಂಡನೆ ಮಾಡಬೇಕಾದ ವ್ಯಕ್ತಿ ದಂಡನೆ ಮಾಡದಿದ್ದರೆ, ಉದಾಸೀನವಾಗಿ ಬಿಟ್ರೆ ಅದು ದೊಡ್ಡ ಪ್ರೋತ್ಸಾಹನೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಾನು ಯುದ್ಧಕ್ಕೆ ಪ್ರೇರಣೆ ಮಾಡೇ ಇಲ್ಲ. ಯುದ್ಧ ಮಾಡಬೇಕು ಅಂತ ನನಗೆಲ್ಲ ಅಪೇಕ್ಷೆ ಇದೆ. ಯುದ್ಧ ಮಾಡಲಿ ಬಿಡ್ಲಿ, ಯುದ್ಧ ನನಗೆ ಅಗತ್ಯವಿಲ್ಲ. ಯುದ್ಧ ನನಗೆ ಅಗತ್ಯವಿಲ್ಲ. ಧರ್ಮಕ್ಕೆ ವಿರುದ್ಧವಾಗಿ ನಡೆದವರನ್ನ ಚೆನ್ನಾಗಿ ಶಿಕ್ಷಿಸಬೇಕು. ಅಧರ್ಮ ಆಗದಿದ್ದಂತೆ ನಾನು ಹುಟ್ಟಿ ಬಂದದ್ದೇ ಆ ಕಾರಣಕ್ಕೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ. ಆ ಧರ್ಮದ ಅಭ್ಯುತ್ಥಾನವನ್ನ ಕಿತ್ತು ಹಾಕುವುದಕ್ಕಾಗಿ ನಾನು ಅವತಾರ ಮಾಡಿದ್ದು. ಹಾಗಾದರೆ ಆ ಅಧರ್ಮವನ್ನು ಕಿತ್ತು ಹಾಕುವುದಕ್ಕಾಗಿ ನಾನು ಪ್ರಯತ್ನವನ್ನು ಮಾಡುವುದು ಅವಶ್ಯಕ. ಇದು ನೀವು ಯಾರೂ ಕೂಡ ಇದನ್ನು ಇನ್ಸ್ಟಿಗೇಟ್ ಅಂತ ತಿಳ್ಕೋಬೇಡಿ. ಕೆಟ್ಟ ಕರ್ಮದಲ್ಲಿ ಪ್ರೇರಣೆ ಮಾಡಿದ ಕೃಷ್ಣ, ಯುದ್ಧಕ್ಕೆ ಪ್ರೇರಣೆ ಮಾಡಿದ. ಕಂಡವರು ಕಂಡಾಗ ಅಖಂಡವಾಗಿ ಇರಾನ್ ಜಗಳ ಆಡ್ತಾ ಇರಲಿ, ಯಾವಾಗಲೂ ಪಾಕಿಸ್ತಾನ ಹಿಂದೂಸ್ತಾನ ಯಾವಾಗಲೂ ಜಗಳ ಆಡ್ತಾ ಇರಲಿ. ಈ ಅಭಿಪ್ರಾಯದಿಂದ ನಾನು ಹೇಳಿದ್ದಲ್ಲ. ನಾನು ಆ ಮಾತುಗಳನ್ನು ನಾನು ಹೇಳೇ ನನಗೆ ಬೇಕಾಗಿದೆ. ಯುದ್ಧ ಬೇಕು ಅಂತ ನಾನು ಹೇಳಿಲ್ಲ. ಹಾಗಾದರೆ ಕರ್ಮಯೋಗ, ಯಾರ ಕರ್ತವ್ಯ ಏನೋ ಅವರು ಆ ಕರ್ತವ್ಯವನ್ನು ಮಾಡತಕ್ಕದ್ದು. ಆ ಕರ್ತವ್ಯವನ್ನು ಬಿಟ್ಟು ಅಧರ್ಮಕ್ಕೆ ಏಟು ಕೊಡದ ಹೊರತು ನಡೆಯುವುದಿಲ್ಲ ಅಂತಾದಾಗ ಅದನ್ನು ದಂಡನ ಮಾಡುವುದು ಅವಶ್ಯಕ. ಅದನ್ನು ನಾನು ಹೇಳಿದ್ದೇನೆ. ಈ ಮಾತನ್ನ ಕೃಷ್ಣ ಈ ಸಣ್ಣ ಮಾತಿನಲ್ಲಿ ತೋರಿಸ್ತಾನೆ. ಪಾರ್ಥಾನಾಂ ಅಭಿಷಂಗೇಣ, ಭಾರಿ ವಿಚಿತ್ರ. ಮಹಾಭಾರತ ಏನ್ ಹೇಳುತ್ತೆ? ಕೃಷ್ಣನಿಗೆ ಪಾಂಡವನ ಮೇಲಿನ ಅತಿಯಾದ ಸ್ನೇಹದಿಂದಾಗಿ ಅಭಿಷಂಗೇಣ, ಬಹಳವಾದ ಪ್ರೇಮದಿಂದಾಗಿ ಕೃಷ್ಣ ಪರಮಾತ್ಮ ಅವನ ಮೇಲೆ ಕ್ರುದ್ಧಂ ತಥಾ ಕ್ರುದ್ಧಂ ಜನಾರ್ದನಂ, ಕೋಪಿಸಿಕೊಂಡಂತಹ ಕೃಷ್ಣನಿಗೆ ಅರ್ಜುನ ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ. ದಮ್ಮಯ್ಯ ಹಾಕಿ ಬೇಡುತ್ತಾನೆ, ಮಹಾರಾಯ ಸ್ವಾಮಿ ಕೃಷ್ಣ, ನೀನು ಕೋಪಿಸ್ಕೋಬೇಡ, ಸಿಟ್ಟಿಗೆ ಬರಬೇಡ, ಕೌರವರನ್ನು ಸುಟ್ಟಾಕ್ಬೇಡ, ಶಾಂತವಾಗಿ. ಅರ್ಜುನ ಶಮಯಾಮಾಸ. ನೋಡಿ ಇದೆಷ್ಟು ವಿಪರ್ಯಾಸ. ಯಾವ ಅರ್ಜುನ ಕೋಪಿಸಿಕೊಂಡು ಅವರನ್ನು ಸುಡ್ತೇನೆ ಅಂತ ಹೋಗಬೇಕು, ಕೃಷ್ಣ ಮಧ್ಯದಲ್ಲಿ ಬೇಡಪ್ಪ ಶಾಂತವಾಗಿರು, ನೋಡೋಣ ಸ್ವಲ್ಪ ದಿವಸ ಆಗಲಿ ಅಂತ ಕೃಷ್ಣ ಸಮಾಧಾನ ಮಾಡಬೇಕು. ಅದು ಬಿಟ್ಟು ಕೃಷ್ಣ ಕೋಪಿಸಿಕೊಂಡಿದ್ದಾನೆ, ಅರ್ಜುನ ಸಮಾಧಾನ ಮಾಡ್ತಾ ಇದ್ದಾನೆ. ಎಂತ ವಿಪರ್ಯಾಸವಿದೆ ನೋಡಿ. ಅಂದ್ರೆ ಇಲ್ಲಿ ಒಂದು ಮಾತನ್ನು ನಾವು ಗಮನದಲ್ಲಿ ತಂದುಕೊಳ್ಳೋಣ. ಇದು ಅರ್ಜುನನ ಮೇಲೆ ಪಾಂಡವರ ಮೇಲೆ ಕೃಷ್ಣನಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಇತ್ತು ಅಂತನ್ನುವುದಕ್ಕೆ ಈ ಮಾತು ಒಂದು ಸಾಕು. ಈ ಮಾತಿನ ಮುಂದಿನ ಭಾಗ ಮತ್ತೊಂದು ಬರ್ತದೆ ಮುಂದೆ ಸ್ವಲ್ಪ ಹೊತ್ತಾದ ಮೇಲೆ. ಪಾರ್ಥಾನಾಂ ಅಭಿಷಂಗೇಣ ತಥಾ ಕ್ರುದ್ಧಂ ಜನಾರ್ದನಂ ಅರ್ಜುನ ಶಮಯಾಮಾಸ. ಅರ್ಜುನ ಶಾಂತಗೊಳಿಸಿದ. ದಿಧಕ್ಷಂತಮಿವ ಪ್ರಜಾಹ, ಎಲ್ಲ ಜನರನ್ನೇ ಸುಟ್ಟಾಕ್ತಾನೇನೋ ಅನ್ನೋ ಹಾಗೆ ಕೃಷ್ಣ ಕೆಂಡ ಆಗಿದ್ದಾನೆ. ಅವನನ್ನು ನೋಡಿ ಸಮಾಧಾನ ಮಾಡುವುದಕ್ಕೆ ಹೇಳ್ತಾನೆ. ಸಂಕ್ರುದ್ಧಂ ಕೇಶವಂ ದೃಷ್ಟ ಪೂರ್ವದೇವೇಶು ಫಲ್ಗುಣಃ, ಎಲ್ಲ ದೈತ್ಯರನ್ನ ಆ ಅಸುರ ಕುಲವನ್ನೇ ನಾಶ ಮಾಡ್ತೀನಿ ಅಂತನ್ನುವುದಕ್ಕೆ ಸುಟ್ಟಾಕುವುದಕ್ಕೆ ತೊಡಗಿದ ಪರಮಾತ್ಮನನ್ನ ಅರ್ಜುನ ಸಮಾಧಾನಗೊಳಿಸ್ತಾನೆ. ಬೇಡ, ಕೀರ್ತಯಾಮಾಸ ಕರ್ಮಾಣಿ ಸತ್ಯಕೀರ್ತಿಯರ್ ಮಹಾತ್ಮನಃ. ಏನು ಹೇಳ್ತಾನೆ ನೋಡಿ, ಅವನನ್ನು ಹೇಗೆ ಸಮಾಧಾನಗೊಳಿಸ್ತಾನೆ. ಸಮಾಧಾನಗೊಳಿಸುವ ಕ್ರಮ ನೋಡಿ ಅರ್ಜುನನ, ಭಾರಿ ವಿಚಿತ್ರ. ಸತ್ಯವಾದ ಕೀರ್ತಿಯುಳ್ಳ ಮಹಾತ್ಮ, ದೊಡ್ಡ ಮನಸ್ಸಿರುವ, ಸತ್ಯವಾದ ಕೀರ್ತಿಯುಳ್ಳ ದೊಡ್ಡ ಮನಸ್ಸುಳ್ಳ. ದೊಡ್ಡ ಮನಸ್ಸು ಯಾಕೆ ಅಂದ್ರೆ, ಎಷ್ಟು ಪಾಪವನ್ನು ಮಾಡಿದವರನ್ನು ಹೊಟ್ಟೆಯಲ್ಲಿ ಹಾಕಿಕೊಳ್ಳುವಷ್ಟು ದೊಡ್ಡ ಮನಸ್ಸು ನಿನ್ನದು ಪರಮಾತ್ಮ. ಆದ್ದರಿಂದ ನೀನು ಕೋಪಿಸಿಕೊಂಡ್ರೆ ಹೇಗೆ? ನೀನು ಸಹನೆ ಮಾಡಲೇಬೇಕು, ಉಪಾಯವಿಲ್ಲ. ಭೂಮಿ ತಾನು ಸಹನೆ ಮಾಡುವುದಿಲ್ಲ ಅಂದ್ರೆ ಬದುಕೋದು ಹೇಗೆ? ಪಾಪಗಳು ನಡೆಯೋದು ಹೇಗೆ? ಪಾಪ ಒಂದೇ ಪಾಪ ನಡೀತೋ ಅವನು ಸತ್ತೋದ ಅಂತಾಗಿಬಿಟ್ರೆ ಪಾಪ ನಡೆಯೋದು ಹೇಗೆ? ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಸಮಾಧಾನದಿಂದ ಯಾರು ಸ್ವಾಗತ ಮಾಡಬೇಕೋ ಅವರು ಮಾಡಲೇಬೇಕು. ಬೇಡ ಅಂತ ಅಂದ್ರೂ ಕೂಡ ಮನಸ್ಸಿನಲ್ಲಿ ಅವರು ಒಪ್ಪುವುದು ಅನಿವಾರ್ಯವಾಗತ್ತೆ. ಇದು ಬಹಳ ದೊಡ್ಡದಾದಂತಹ ಮಾತು, ಬಹಳ ದೊಡ್ಡದಾದಂತಹ ಮಾತಿದು. ಸತ್ಯಕೀರ್ತಿಯರ ಮಹಾತ್ಮನಃ ಪುರುಷಸ್ಯ ಅಪ್ರಮೇಯಸ್ಯ, ಯಾರ ಆಳ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲ ಅಂಥ ಪರಮಾತ್ಮ. ಅಮಿತ ತೇಜಸಃ ಪ್ರಜಾಪತಿ ಪತೇಹೇ, ಬ್ರಹ್ಮದೇವರಿಗೆ ತಂದೆಯಾದ, ಬ್ರಹ್ಮದೇವರಿಗೆ ಸ್ವಾಮಿಯಾದ, ಲೋಕನಾಥಸ್ಯ ಧೀಮತಃ ಸರ್ವಜ್ಞನಾದ ಪರಮಾತ್ಮನ ಸ್ತೋತ್ರ ಗುಣವನ್ನು ಹೇಳಿ ಆ ಭಗವಂತನನ್ನು ಸಮಾಧಾನಗೊಳಿಸ್ತಾನೆ. ಹೇಳ್ತಾನೆ ಅರ್ಜುನ, ಕೃಷ್ಣ ನೀನೇ ಅಲ್ವೇ 10,000 ವರ್ಷಗಳವರೆಗೆ
ನೀನು ಮುನಿಯಾಗಿ ನಾರಾಯಣ ಎಂಬಂತಹ ಒಬ್ಬ ತಪಸ್ವಿಯಾಗಿ ಋಷಿಯ ರೂಪದಿಂದ ನೀನು ತಪಸ್ಸು ಮಾಡಿದ್ದು. ಯತ್ರ ಸಾಯಂಗೃಹೋ ಮುನಿ ಅಂದ್ರೆ ಬೆಳಗೆಲ್ಲ ಸಂಚಾರ ತಿರುಗೋದು. ಸಾಯಂಕಾಲವಾಯಿತೋ ಯಾವ ಊರಿಗೆ, ಯಾವ ಕೆರೆಗೆ, ಯಾವ ಮನೆಗೆ, ಯಾವ ಗಿಡದಲ್ಲಿ ಅಡಿಯಲ್ಲಿ ಇದ್ದಾರೆ ಅಲ್ಲೇ ರಾತ್ರಿ ಇರೋದು. ಹೀಗೆ ನೀನು 10,000 ವರ್ಷಗಳವರೆಗೆ ತಪಸ್ಸು ಮಾಡಿದೆ. ಪ್ರತಿಬಿಟ್ಟಿಯ ಕೃಷ್ಣ. ಕೃಷ್ಣ ತಪಸ್ಸು ಮಾಡುವುದು ಅಂದ್ರೇನು? ಕೃಷ್ಣ ಒಂದು ರೂಪ ನರನಾರಾಯಣ ಎಂಬ ರೂಪವಿದೆ. ನಾರಾಯಣ ಎಂಬ ರೂಪ ಅವನೇ ಕೃಷ್ಣನಾದದ್ದು, ನರನೇ ಅರ್ಜುನನಾದದ್ದು. ಹಾಗಾಗಿ ನರ ಮತ್ತು ನಾರಾಯಣ ಇವರಿಬ್ಬರಲ್ಲಿ ಬಹಳ ಪ್ರೇಮ, ಸ್ನೇಹ, ಸಖ್ಯ. ಅದೇ ನರನಾರಾಯಣರು ಈಗ ಭೂಮಿಯಲ್ಲಿ ಕೃಷ್ಣ ಅರ್ಜುನರಾಗಿ ಹುಟ್ಟಿದ್ದರಿಂದ ಅವರಿಗೂ ಇಲ್ಲಿ ಮತ್ತೆ ಸ್ನೇಹ ಮುಂದುವರೆದಿದೆ. ಹಾಗಾಗಿ ನರ ಅವನು ಹೇಳ್ತಾನೆ, ನನ್ನ ಗೆಳೆಯನಾಗಿ ನೀನು, ನಾನು ನೀನು ಇಬ್ಬರೂ ಅಣ್ಣ ತಮ್ಮಂದಿರಾಗಿ ಯಮಧರ್ಮನಲ್ಲಿ ಮಕ್ಕಳಾಗಿ ಹುಟ್ಟಿದ್ವಿ. ಯಮನ ಮಕ್ಕಳು ಪರಮಾತ್ಮ. ಯಮನ ಭಾಗ್ಯ ನೋಡಿ ವಿಚಿತ್ರ. ಯಮನಿಗೆ 3 ಜನ ದೇವರ ಅವತಾರಗಳು ಯಮನಲ್ಲಿ ಹುಟ್ಟಿ ಬರುತ್ತದೆ. ಹರಿ, ಕೃಷ್ಣ, ನಾರಾಯಣ. 3 ಜನ ಮಕ್ಕಳು. ಹರಿನೂ ದೇವರೇ, ಕೃಷ್ಣನೂ ದೇವರೇ, ನಾರಾಯಣನೂ ದೇವರೇ. ನಾರಾಯಣ ಅಂತನ್ನುವವನು ಅವನು ತಪಸ್ಸು ಮಾಡ್ತಾ ಇದ್ದಾನೆ. ಅವನಿಗೆ ತಪಸ್ಸಿನಲ್ಲಿ ರುಚಿ, ನಿರಂತರ ತಪಸ್ಸು. 10,000 ವರ್ಷಗಳವರೆಗೆ ತಪಸ್ಸನ್ನು ಮಾಡಿದ. ಅದೇ ನಾರಾಯಣ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದದ್ದು. ಅದಕ್ಕಾಗಿ ಅಲ್ಲಿ ನಾರಾಯಣನ ದೇವಸ್ಥಾನವನ್ನು ನಾವು ಕಾಣುತ್ತೇವೆ ಬದರಿಕಾಶ್ರಮದಲ್ಲಿ.